ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ ಮಕ್ಕಳ ವಾಣಿ ನಮ್ಮ ಮಕ್ಕಳ ವಾಣಿ ಮಕ್ಕಳ ವಾಣಿ ಮಕ್ಕಳ ವಾಣಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಮ್ಮೆಯ ಪ್ರಸ್ತುತಿ ಮಕ್ಕಳ ವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಮಾ. ನಾನು ಉದಯ್. ಉದಯ್ ಸರ್, ಉಮಾ, ನಾನಿವತ್ತು ಒಂದು ಅಭಿನಯ ಗೀತೆ ಹೇಳ್ಕೊಡ್ತೀನಿ. ಓ, ಮೊನ್ನೆ ತರ? ಹೌದು. ಮೊನ್ನೆ ಅಭಿನಯ ಗೀತೆ ಮಾಡಕ್ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ನಿಮಗೆ ಕಷ್ಟ, ಆದ್ರೆ ಜನರಿಗೆ ಇಷ್ಟ ಆಯ್ತು. ಖಂಡಿತ ಇಷ್ಟ ಆಯ್ತಾ? ಹೌದು. ಆದ್ರೆ ಇವತ್ತು ಅಭಿನಯ ಗೀತೆ ನೀವೇ ಮಾಡಬೇಕು. ಅಭಿನಯ ಗೀತೆ ಮಾಡ್ತೀನಿ, ಅದ್ರ ಜೊತೆಗೆ ಒಂದು ಕಥೆನೂ ಇದೆಯಲ್ಲ. ಹಾ, ಕತೆಗೆ ಬೇಕಾದ್ರೆ ನಾನು ಜೊತೆ ಆಗ್ತೀನಿ. ಹೌದಾ? ಹಾಗಿದ್ರೆ ನಮ್ ಕತೆಗೆ ಒಂದು ಗುಬ್ಬಿ ಬೇಕಲ್ಲ. ಗುಬ್ಬಿ ಅಷ್ಟೇ ರೆಡಿ ಇದೆ. ಓ, ನೀವು ಬರೀ ಉದಯ್ ಅಲ್ಲ, ಕ್ರಾಫ್ಟ್ ಮಾಸ್ಟರ್ ಉದಯ್. ಹೌದಾ? ಹೌದು. ನೀವು ಹಾಗೆ ಬರೀ ಉಮಾ ಅಲ್ಲ, ಮಕ್ಕಳ ವಾಣಿ ಉಮಾ. ಸರಿ, ನಾವಿವಾಗ ಕಥೆನ ಮುಂದುವರ್ಸೋಣ. ನಿಮಗ್ ಗೊತ್ತಿದೆಯಾ ಈ ಕಥೆ? ಹಾ, ಗೊತ್ತು. ಅದೇ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಒಂದು ಗುಬ್ಬಿ ಮರಿ ತನ್ನ ಕಾಲು ಕಳ್ಕೊಬಿಡ್ತಿದೆ. ಹೌದು. ಆ ಕುಂಟಾಗಿರೋಂಥ ಗುಬ್ಬಿ ಆಶ್ರಯ ಕೇಳ್ಕೊಂಡು ಮಾವಿನ ಮರದ ಹತ್ರ ಹೋಗುತ್ತೆ. ಕಥೆ ನಾನ್ ಹೇಳ್ತೀನಿ ಅಂತಂದ್ರೆ ನೀವೇ ಎಲ್ಲ ಮುಗಿಸ್ತಾ ಇದ್ದೀರಾ. ನೀವು ಅಭಿನಯ ಮಾಡಿ. ಸರಿ, ಹಾಗಿದ್ರೆ ಗುಬ್ಬಿ ಏನ್ ಮಾಡುತ್ತೆ, ಕಾಲ್ ಮುರ್ಕೊಂಡು ಮೊದಲು ಮಾವಿನ ಮರದ ಹತ್ರ ಹೋಗುತ್ತೆ. ಹೌದು. ಅಲ್ಲಿ ಹೇಗೆ ಕೇಳ್ಕೊಳ್ಳುತ್ತೆ ಗೊತ್ತಾ? ನೋಡಿ. ಮಾವಿನ ಮರವೇ ಸ್ಥಳವ ಕೊಡುವೆಯಾ, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡುವೆಯಾ. ಆದ್ರೆ ಆ ಮಾವಿನ ಮರ ಸ್ಥಳ ಕೊಡೋಕೆ ಒಪ್ಪಲ್ಲ. ಹೌದು. ಆಗ ಮಾವಿನ ಮರ ಹೇಳುತ್ತೆ, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡಲಾರೆ, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡಲಾರೆ. ಆಗ ಪಾಪ ಆ ಗುಬ್ಬಿ ಮಾವಿನ ಮರ ಬಿಟ್ಟು ಬೇವಿನ ಮರದ ಹತ್ರ ಹೋಗುತ್ತೆ. ಹೌದು. ಅಲ್ಲೂ ಸಹ ಬೇವಿನ ಮರ ಸ್ಥಳ ಕೊಡಲ್ಲ. ಆಗ ಬೇವಿನ ಮರ ಬಿಟ್ಟು ಹಲಸಿನ ಮರಕ್ಕೆ ಹೋಗುತ್ತೆ. ಆ ಹಲಸಿನ ಮರನೂ ಸ್ಥಳ ಕೊಡಲ್ಲ. ಆ ನಂತರ ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ಆಲದ ಮರದ ಹತ್ರ ಹೋಗುತ್ತೆ. ಆಲದ ಮರದ ಹತ್ರ ಹೋಗಿ ಕೇಳ್ಕೊಳ್ಳುತ್ತೆ, ಆಲದ ಮರವೇ ಸ್ಥಳವ ಕೊಡುವೆಯಾ, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡುವೆಯಾ. ಆ ಆಲದ ಮರ ದೊಡ್ಡ ಆಲದ ಮರ ಆಗಿರೋದಷ್ಟೇ ಅಲ್ಲ, ದೊಡ್ಡ ಮನ್ಸು ಕೂಡ ಇತ್ತು ಅದಕ್ಕೆ. ಹೌದು. ಅದು ಸ್ಥಳ ಕೊಡೋಕೆ ಒಪ್ಪತ್ತೆ. ಹೌದು. ಆಗ ಆಲದ ಮರ ಹೇಳುತ್ತೆ, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡುವೆನು, ಕಾಲು ಮುರಿದ ಕುಂಟ ಗುಬ್ಬಿಗೆ ಸ್ಥಳವ ಕೊಡುವೆನು. ಸ್ಥಳ ಕೊಡತ್ತಲ್ಲ ಆಲದ ಮರ. ಆ ನಂತರ ಏನಾಗುತ್ತೆ ಗೊತ್ತಾ? ಒಂದೇ ಸಾರಿ ಮಿಂಚು, ಗುಡುಗು, ಸಿಡಿಲು, ಬಿರುಗಾಳಿ ಎಲ್ಲ ಬಂದ್ಬಿಡುತ್ತೆ. ಹೌದು. ಆಗ ಏನಾಗುತ್ತೆ, ಸ್ಥಳವ ಕೊಡದ ಮಾವಿನ ಮರವು ನೆಲಕ್ಕೆ ಉರುಳಿತು, ಸ್ಥಳವ ಕೊಡದ ಬೇವಿನ ಮರವು ನೆಲಕ್ಕೆ ಉರುಳಿತು, ಸ್ಥಳವ ಕೊಡದ ಹಲಸು ಮರವು ನೆಲಕ್ಕೆ ಉರುಳಿತು, ಸ್ಥಳವ ಕೊಟ್ಟ ಆಲದ ಮರವು ನೆಟ್ಟಗೆ ನಿಂತಿತು. ಆಲದ ಮರನೂ ಇದೆ. ಹೌದು. ಉಮಾ, ಆ ಸ್ಥಳ ಕೊಟ್ಟಂತ ಆಲದ ಮರ ನೆಟ್ಟಗೆ ನಿಂತ್ಕೊಳ್ತು. ಹೌದು. ಎಷ್ಟು ಒಳ್ಳೆ ಕತೆ. ಹೌದು, ತುಂಬಾ ಒಳ್ಳೆ ಕಥೆ, ಮತ್ತೆ ಒಳ್ಳೆ ಸಂದೇಶ ಕೂಡ. ಹೌದು. ಈ ಕಥೆನಲ್ಲಿ ಗುಬ್ಬಿ ಮರದೊಟ್ಟಿಗೆ ಮಾತಾಡ್ತಾ ಇತ್ತು. ಇಲ್ಲಿ ಒಂದು ಕಥೆ ಇದೆ. ಅಲ್ಲಿ ಒಂದು ಮಗು ಮರದ ಜೊತೆ ಮಾತಾಡುತ್ತೆ. ಹೌದು. ಅನಗ ಅವರು ಆ ಕಥೆನ ಹೇಳಿದ್ದಾರೆ. ಹಾಗಾದ್ರೆ ಅದನ್ನ ನೋಡ್ಕೊಂಡು ಬರೋಣ. ಅದೊಂದು ಊರು. ಆ ಊರಿನಲ್ಲೊಂದು ಮರ. ನಾನೀಗ ನಿಮಗೆ ಹೇಳಲಿಕ್ಕೆ ಹೊರಟದ್ದು ಆ ಮರದ ಕಥೆಯನ್ನ. ಆ ಮರಕ್ಕೆ ಆ ಊರಿನಲ್ಲಿರುವ ಒಬ್ಬ ಪುಟ್ಟ ಬಾಲಕನ ಜೊತೆ ತುಂಬಾ ಸ್ನೇಹ ಬೆಳೆದಿತ್ತು. ಅವನು ಪ್ರತಿದಿನ ಆ ಮರದ ಹತ್ರನೇ ಬಂದು ಆಟ ಆಡ್ತಾ ಇದ್ದ, ಅದರ ಟೊಂಗೆ ಏರ್ತಾ ಇದ್ದ, ಜೋಕಾಲಿ ಆಡ್ತಾ ಇದ್ದ. ಸುಸ್ತಾದಾಗ ಅದರ ನೆರಳಿನಲ್ಲೇ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಟಾಟಾ ಬಾಯ್ ಬಾಯ್ ಹೇಳಿ ಮನೆಗೆ ಹೋಗ್ತಾ ಇದ್ದ. ಮರಕ್ಕಂತೂ ಒಂದು ದಿನ ಅವನು ಬರಲಿಲ್ಲ ಅಂದ್ರೂ ತುಂಬಾ ಬೇಸರ ಆಗ್ತಾ ಇತ್ತು. ಯಾವತ್ತೂ ಅವನಿಗಾಗಿ ಕಾಯ್ತಾನೆ ಇರ್ತಾ ಇತ್ತು. ಈ ಹುಡುಗ ಬೆಳೆದು ಸ್ವಲ್ಪ ದೊಡ್ಡವನಾದ. ಕೆಲವು ದಿನಗಳ ಕಾಲ ಅವನು ಮರದ ಹತ್ರ ಬರಲೇ ಇಲ್ಲ. ಮರಕ್ಕೆ ತುಂಬಾ ಬೇಸರ ಆಯಿತು. ಅದು ಕತ್ತುದ್ದ ಮಾಡಿ ಸುತ್ತಲೂ ನೋಡ್ತಾ ಇತ್ತು, ಎಲ್ಲಾದ್ರೂ ಅವನು ಕಾಣ್ತಾನ ಅಂತ ಹೇಳಿ. ಆಮೇಲೊಂದಿನ ಅವನು ಮರದ ಹತ್ರ ತುಂಬಾ ಬೇಸರದ ಮುಖ ಹಿಡ್ಕೊಂಡು ಬಂದ. ಮರ ಅವನನ್ನ ನೋಡಿ, ಅಬ್ಬಾ, ಎಷ್ಟು ದಿನ ಆಯ್ತು ನಿನ್ನನ್ನ ನೋಡಿ, ಬಾಬಾ ಆಟಾಡು ಆಟಾಡು, ನನ್ನ ಮೇಲೆ ಏರು ನೀನು ಅಂತು. ಆಗ ಹುಡುಗ, ನೀನಂದ್ರೆ ಬರೀ ಬೋರು, ನಂಗೀಗ ಬೇರೆ ಆಟ ಆಡಬೇಕು,
ಕಂಪ್ಯೂಟರ್ ಗೇಮ್ಸ್ ಆಡಬೇಕು, ವಿಡಿಯೋ ಗೇಮ್ಸ್ ಆಡಬೇಕು, ನಿನ್ನ ಹತ್ರ ಬಂದ್ರೆ ಅದೆಲ್ಲ ಸಿಗ್ತದ ನನಗೆ ಅಂದ. ಆಗ ಮರನು ಸ್ವಲ್ಪ ಯೋಚನೆ ಮಾಡಿ, ಸರಿ ಬಿಡು, ನೀನು ಆಟ ಆಡ್ಕೋ ಅಂತು. ಆಗ ಅವನು, ಅದು ಹೇಗೆ ಆಡ್ಲಿಕ್ಕಾಗ್ತದೆ, ಅದಕ್ಕೆಲ್ಲ ಹಣ ಬೇಕು, ನನ್ನ ಹತ್ರ ಇಲ್ಲ, ನೀನೇನು ಕೊಡ್ತೀಯಾ ಅಂದ. ಆಗ ಮರನು ವಿಚಾರ ಮಾಡ್ತು. ಆಮೇಲೆ, ಒಂದು ಕೆಲಸ ಮಾಡು ನೋಡು, ನನ್ನ ಮೈ ತುಂಬ ಹಣ್ಣುಗಳಿದ್ದಾವೆ, ನಾನು ಅದನ್ನು ಉದುರಿಸ್ತೇನೆ, ನೀನದನ್ನು ಹಿಡ್ಕೊಂಡು ಪೇಟೆಯಲ್ಲಿ ಹೋಗಿ ಮಾರಿ ಬಂದ ಹಣದಿಂದ ನಿನಗೆ ಬೇಕಾದ ಆಟಿಕೆಗಳನ್ನು ತಕೋ ಅಂತು. ಹುಡುಗನಿಗೆ ತುಂಬ ಖುಷಿಯಾಯಿತು. ಮರ ತನ್ನ ಮೈಯನ್ನ ಅದುರಿಸಿ ಎಲ್ಲ ಹಣ್ಣುಗಳನ್ನು ಕೆಳಗೆ ಹಾಕ್ತು. ಅವನು ಅದನ್ನ ತಕೊಂಡ, ಪೇಟೆಗೆ ತಕೊಂಡು ಹೋದ, ಮಾರಾಟ ಮಾಡ್ದ, ಹಣ ತಕೊಂಡ, ತನಗೆ ಬೇಕಾದ ಆಟಿಕೆಗಳನ್ನೆಲ್ಲ ತಕೊಂಡ. ಆದ್ರೆ ಮತ್ತೆ ಮಾತ್ರ ಮರದ ಹತ್ರ ಬರಲೇ ಇಲ್ಲ. ಮರ ಮತ್ತೆ ಒಂಟಿ ಆಯಿತು. ಇನ್ನೂ ಒಂದಿಷ್ಟು ವರ್ಷಗಳು ಕಳೆದವು. ಹುಡುಗ ಈಗ ಯುವಕನಾದ. ಮತ್ತೊಂದಿನ ಅದೇ ಬೇಸರದ ಮುಖ ಹಿಡ್ಕೊಂಡು ಮತ್ತದೇ ಮರದ ಹತ್ರ ಬಂದ. ಮರ ಅವನನ್ನ ನೋಡಿ, ಎಷ್ಟು ವರ್ಷ ಆಯ್ತು ನಾನು ನಿನ್ನನ್ನು ನೋಡಿದೆ, ಆದ್ರೆ ನೀನ್ ಯಾಕೆ ಬೇಸರದಲ್ಲಿದ್ದೀಯಾ ಅಂತ ಕೇಳ್ತು. ಹುಡುಗ ಹೇಳ್ದ, ನಾನು ಒಂದು ಹುಡುಗಿಯನ್ನ ಪ್ರೀತಿ ಮಾಡಿದ್ದೇನೆ. ಮರ ಹೇಳಿತು, ಮದುವೆ ಆಗಿಬಿಡು. ಆಗ ಅವನು, ಅವಳಿಗೆ ನಾನು ಸ್ವಂತ ಮನೆ ಕಟ್ಟಿದ ಮೇಲೇನೆ ಮದುವೆ ಆಗ್ಬೇಕು ಅಂತ ಉಂಟಂತೆ, ನಾನು ಹೇಗೆ ಮನೆ ಕಟ್ಟಲಿ, ಮನೆ ಕಟ್ಟದೆ ಅವಳು ನನಗೆ ಸಿಗುವುದಿಲ್ಲ, ಅವಳು ಸಿಗದೆ ನನ್ನ ದುಃಖ ಹೋಗುವುದಿಲ್ಲ ಅಂದ. ಮರ, ಒಂದು ಕೆಲಸ ಮಾಡು ನೋಡು, ನನ್ನ ಟೊಂಗೆಗಳಿದ್ದಾವೆ, ಅವುಗಳನ್ನ ಕಡ್ಕೋ, ನೀನು ಮನೆ ಕಟ್ಕೋ ಅಂತು. ಹುಡುಗನಿಗೆ ಖುಷಿ ಆಯ್ತು. ಗರಗಸ ಬಂತು. ಮರದ ಟೊಂಗೆಗಳನ್ನೆಲ್ಲ ಕತ್ತರಿಸಿದ್ರು. ಮರ ಬೋಳಾಯ್ತು. ಆದ್ರೆ ಹುಡುಗನಿಗೊಂದು ಮನೆ ಆಯ್ತು. ಮತ್ತು ಒಂದಿಷ್ಟು ವರ್ಷಗಳು ಉರುಳಿದ್ವು. ಹುಡುಗ ಈಗ ಮಧ್ಯವಯಸ್ಕನಾದ. ಒಂದಿನ ಬೇಸರದ ಮುಖ ಹಿಡ್ಕೊಂಡು ಮರದ ಹತ್ರ ಬಂದ. ಮರ ಅವನನ್ನ ನೋಡಿ, ಈಗಲಾದ್ರೂ ಬಂದಿಯಲ್ಲ, ತುಂಬ ಖುಷಿ ಆಯ್ತು ನನಗೆ ಅಂತ. ಆಗ ಅವನು ಹೇಳ್ದ, ಆದ್ರೆ ನನಗೆ ಖುಷಿ ಇಲ್ಲ, ನನಗೆ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ನಾನೀಗ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡಬೇಕು. ಆದ್ರೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿರೋ ಊರು ಈ ನದಿಯ ಆ ಕಡೆಗಿದೆ. ಅಲ್ಲಿ ನಾನು ಹೋಗ್ಬೇಕಾದ್ರೆ ನನಗೆ ದೋಣಿ ಬೇಕು. ನನ್ನ ಹತ್ರ ಸ್ವಂತ ದೋಣಿ ಇಲ್ಲ, ದೋಣಿ ಇಲ್ಲದೆ ನಾನು ಹೇಗೆ ವ್ಯಾಪಾರ ಮಾಡಲಿ ಅಂತ ಕೂತ. ಮರ ಯೋಚನೆ ಮಾಡಿತು. ಒಂದು ಕೆಲಸ ಮಾಡು, ನನ್ನ ದೇಹ ಇದೆ, ಅದನ್ನ ಕಡ್ದು ನೀನು ದೋಣಿ ಮಾಡ್ಕೊ, ನೀನು ಖುಷಿಯಾಗಿದ್ರೆ ಆಯ್ತು. ಮತ್ತೆ ಗರಗಸ ಬಂತು. ಮರವನ್ನ ಬುಡ ಸಮೇತ ಕತ್ತರಿಸಿದ್ರು. ದೋಣಿ ತಯಾರಾಯಿತು. ಹುಡುಗ ಅದನ್ನ ಏರಿ ವೇಗವಾಗಿ ಹೊರಟ ಬೇರೊಂದು ಪ್ರಗತಿಯ ಕಡೆಗೆ. ಆದ್ರೆ ಅವನು ಹಾಗೆ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಚಂಡಮಾರುತ ಬೀಸಿತು. ನದಿ ಅಲ್ಲೋಲ ಕಲ್ಲೋಲ ಆಯಿತು. ಅವನು ಹಾಗೋ ಹೀಗೋ ಮಾಡಿ ಜೀವ ಉಳಿಸಿಕೊಂಡು ಮತ್ತೆ ತನ್ನ ಊರಿಗೆ ವಾಪಸ್ಸಾದ. ಬರಬೇಕಾದ್ರೆ ಮರ ಸತ್ತಿತ್ತು. ಆ ಮರದ ಸತ್ತ ಬೊಡ್ಡೆಯ ಪಕ್ಕದಲ್ಲಿ ಕುಳಿತು ತಾನು ಮಾಡಿದ ಕೃತ್ಯಗಳನ್ನೆಲ್ಲ ನೆನಪಿಸಿಕೊಳ್ತಾ ಧ್ಯಾನಸ್ಥನಾದ. ಉಮಾ, ಮರಗಳು ನಮ್ಗೆ ಎಲ್ಲವನ್ನು ಕೊಡ್ತಿವೆ. ಹೌದು, ನೆರಳು ಕೊಡ್ತಿವೆ, ಉಸಿರಾಡೋ ಗಾಳಿ ಕೊಡ್ತಿವೆ, ಆಶ್ರಯ ಕೊಡ್ತಿವೆ. ಆದ್ರೆ ನಾವೇನ್ ಕೊಡ್ತೀವಿ ಮರಕ್ಕೆ? ಕಡೆ ಪಕ್ಷ ನಾವು ಮರಗಳಿಗೆ ನೀರು ಗೊಬ್ಬರ ಆದ್ರೂ ಕೊಡಬೇಕು. ನೀರು ಗೊಬ್ಬರ ಕೊಡ್ತೇವೆ ಉಮಾ, ಆದ್ರೆ ಮರಗಳನ್ನು ಕಡಿತೇವೆ ನಾವು. ಕಡಿಬಾರ್ದು. ಯಾಕಂತಂದ್ರೆ ಮರಗಳು ಸಾಕಷ್ಟು ಜೀವರಾಶಿಗಳಿಗೆ ಆಶ್ರಯ ನೀಡುತ್ತೆ. ಖಂಡಿತ, ಮನುಷ್ಯರಿಗೆ ಮಾತ್ರ ಅಲ್ಲ, ಅನೇಕ ಪ್ರಾಣಿಗಳಿಗೆ ಅವು ಆಶ್ರಯ ಕೊಡುತ್ತೆ ಅವು. ಹೌದು, ನೀವು ಅನೇಕ ಪ್ರಾಣಿಗಳು ಅಂದ್ರಲ್ಲ, ಈಗ ಮರ ಯಾವ ಪ್ರಾಣಿಗಳಿಗೆ ಆಶ್ರಯ ಕೊಡುತ್ತೆ? ತುಂಬಾ ಪ್ರಾಣಿಗಳಿಗೂ ಉಮಾ, ಮಂಗಗಳಲ್ಲೇ ಇರೋದಲ್ವಾ? ಹಾ, ನೀವು ಮಂಗ ಅಂತಿದ್ದಾಗೆ ನನಗೊಂದು ವಿಷಯ ನೆನಪಾಗ್ತಿದೆ. ಈಗ ಮಂಗಗಳಿಗೆ ಪ್ರಿಯವಾದ ಆಹಾರ ಯಾವುದು? ಬಾಳೆಹಣ್ಣು. ಬಾಳೆಹಣ್ಣು ಬಿಟ್ರೆ ಬೇರೆ ಎಲ್ಲ ತಿಂತಿವೆ. ನೆಲಗಡಲೆ ಇಷ್ಟ ಅವಕ್ಕೆ. ಕಡಲೆಕಾಯಿ ಇಷ್ಟ. ಬಡವರ ಬಾದಾಮಿ. ಕಡಲೆಕಾಯಿ ಅಂತಿದ್ದಾಗೆ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ನಮ್ಮ ಹೊಲದಲ್ಲಿ ಕಡಲೆಕಾಯಿ ಬೆಳೀತಾ ಇದ್ವಿ.
ಅಲ್ಲಿ ಕಡಲೆಕಾಯಿ ಬಂದಾಗ ನೆಲದಲ್ಲಿ ಇರ್ತಿತ್ತಲ್ಲ, ಹೌದು. ಆ ಕಡಲೆಕಾಯಿನ ತಿನ್ನೋದಕ್ಕೆ ಕೋತಿಗಳೆಲ್ಲ ಬಂದ್ಬಿಡ್ತಿತ್ತು. ಹಾ ತಿಂದು ಎಲ್ಲ ಸಿಪ್ಪೆಲ್ಲ ಬಿಸಾಡ್ತಿದ್ವು. ಆ ಕೋತಿಗಳ ಜೊತೆ ಸೇರ್ಕೊಂಡು ನಾವು ತಿಂತಾ ಇದ್ವಿ. ಓ, ನೀವು ಕೋತಿಗಳ ಜೊತೆ ತಿಂತಿದ್ರಿ, ಅದಕ್ಕೆ ಹೀಗಾಡ್ತೀರಿ ಉಮಾ ನೀವು. ಸರ್, ಏನು ನೀವು ಈ ತರ ನನ್ಗೆ ರೇಗಿಸ್ತಿದ್ದೀರಲ್ಲ. ಉಮಾ, ನೀವು ಕಡಲೆಕಾಯಿ ತಿಂದ ನಂತರ ಸಿಪ್ಪೆನ ಏನ್ ಮಾಡ್ತಿದ್ರಿ? ಸಿಪ್ಪೆನ ಏನ್ ಮಾಡೋದು, ತಿಪ್ಪೆಗೆ ಬಿಸಾಕ್ತಿದ್ವಿ. ಹಾಗೆ ತಿಪ್ಪೆಗೆ ಬಿಸಾಡಬಾರ್ದು. ಆ ಸಿಪ್ಪೆನೆಲ್ಲ ತಕೊಂಡು ಚಂದದ ಕ್ರಾಫ್ಟ್ ಮಾಡ್ಬೋದು. ಕ್ರಾಫ್ಟ್? ನೆಲಗಡಲೆ ಸಿಪ್ಪೆಯಿಂದ ಚಿತ್ರ ಹೇಗೆ ರಚನೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೇಕಾಗುವ ಸಾಮಗ್ರಿಗಳು: A4 ಸೈಜಿನ ಕಾರ್ಡ್ಬೋರ್ಡ್, ಡ್ರಾಯಿಂಗ್ ಹಾಳೆ, ನೆಲಗಡಲೆ ಸಿಪ್ಪೆಗಳು, ವಾಟರ್ ಕಲರ್ ಮತ್ತು ಬ್ರಷ್, ಫೆವಿಕಲ್ ಗಮ್ ಮತ್ತು ಕಪ್ಪು ಮಾರ್ಕರ್ ಪೆನ್, ಇಯರ್ಬಡ್. ಮಾಡುವ ವಿಧಾನ: A4 ಸೈಜಿನ ಕಾರ್ಡ್ಬೋರ್ಡ್ ಅಥವಾ ರಟ್ಟನ್ನು ತೆಗೆದುಕೊಳ್ಳಿ. ಅದೇ ಅಳತೆಯ ಡ್ರಾಯಿಂಗ್ ಶೀಟ್ ತೆಗೆದುಕೊಂಡು ಕಾರ್ಡ್ಬೋರ್ಡ್ಗೆ ಅಂಟಿಸಿ. ನಂತರ ಕಪ್ಪು ಬಣ್ಣದ ಮಾರ್ಕರ್ ಪೆನ್ನಿನಿಂದ ಸರಳವಾದ ಒಂದು ಮರದ ಚಿತ್ರವನ್ನು ಬಿಡಿಸಿ. ಈಗ ನೆಲಗಡಲೆ ಸಿಪ್ಪೆಗಳಿಗೆ ನಿಮಗಿಷ್ಟವಾದ ವಿವಿಧ ಬಣ್ಣ ಹಚ್ಚಿ. ಬಣ್ಣ ಹಚ್ಚಿದ ನೆಲಗಡಲೆ ಸಿಪ್ಪೆಗಳನ್ನು ಗಮ್ ಉಪಯೋಗಿಸಿ ಮರದ ಕೊಂಬೆಗಳ ಮೇಲೆ ಹೀಗೆ ಒಂದೊಂದಾಗಿ ಅಂಟಿಸಿ. ಅಂಟಿಸಿದ ಬಣ್ಣ ಬಣ್ಣದ ನೆಲಗಡಲೆ ಸಿಪ್ಪೆಗಳಿಗೆ ಮಾರ್ಕರಿಂದ ಹಕ್ಕಿಯ ಕೊಕ್ಕು ಮತ್ತು ಬಾಲವನ್ನು ಚಿತ್ರಿಸಿ. ನಂತರ ಇಯರ್ಬಡ್ ಬಳಸಿ ಹಸಿರು ಬಣ್ಣದಿಂದ ಎಲೆಗಳನ್ನು ಚಿತ್ರಿಸಿ. ಈಗ ನೋಡಿ, ನೆಲಗಡಲೆ ಸಿಪ್ಪೆಯಿಂದ ಸುಂದರವಾದ ಚಿತ್ರ ರಚನೆಯಾಗಿದೆ. ಧನ್ಯವಾದಗಳು. ಉದಯ್ ಸರ್, ನನ್ನ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ? ಯಥಾ ಪ್ರಕಾರ ತಿಂಡಿ ತಿಂತೀರಿ? ಅದಲ್ಲ, ಮತ್ತೆ ಕಡಲೆಕಾಯಿ ಸಿಪ್ಪೆಯಿಂದ ಕ್ರಾಫ್ಟ್ ಮಾಡ್ತೀನಿ. ಕಡಲೆಕಾಯಿ ತಿಂದು ಸಿಪ್ಪೆಯಿಂದ ಕ್ರಾಫ್ಟ್ ಮಾಡ್ತೀರಿ? ಬರೀ ಸಿಪ್ಪೆ ಹೇಗೆ ತಗೊಳ್ಳೋದು? ಕಡಲೆ ಬೀಜ ತಗೊಂಡು ಕಡಲೆ ಬೀಜ ವೇಸ್ಟ್ ಆಗಬಾರ್ದು ಅಂತ ತಿಂದ್ಬಿಟ್ಟು ಸಿಪ್ಪೆಯಿಂದ ಕ್ರಾಫ್ಟ್ ಮಾಡ್ತೀನಿ. ಸರಿ, ಮುಂದೆ ಮುಂದೆ ಏನು ಅಂತಂದ್ರೆ ಅದೇ ಕ್ರಾಫ್ಟ್ ಮಾಡ್ಕೊಂಡು ನಿಮ್ಗೆ ತಂದು ತೋರಿಸ್ತೀನಿ. ಓ ಗುಡ್, ವೆರಿ ಗುಡ್. ಈಗ ನೀವು ಪ್ರತಿ ಸಲ ನನಗೆ ಪ್ರಶ್ನೆ ಕೇಳ್ತಿದ್ರಿ ಅಲ್ವಾ, ಇವತ್ತು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ ಉಮಾ. ಒಂದು ಮನೆಯಲ್ಲಿ 5 ಜನ ಅಣ್ಣ ತಮ್ಮದಿರಿದ್ರು. 5 ಜನ ಇದ್ರು. ಅದರಲ್ಲಿ ಒಬ್ಬ ಅಡುಗೆ ಮಾಡ್ತಿರ್ತಾನೆ. ಸರಿ. ಇನ್ನೊಬ್ಬ ಟಿವಿ ನೋಡ್ತಿರ್ತಾನೆ. ಎರಡನೇವನು ಟಿವಿ ನೋಡ್ತಾನೆ. ಇನ್ನೊಬ್ಬ ಪುಸ್ತಕ ಓದ್ತಿರ್ತಾನೆ. ಸರಿ. ಇನ್ನೊಬ್ಬ ಚೆಸ್ ಆಡ್ತಿರ್ತಾನೆ. 4 ಜನ ಆಯ್ತು. 5ನೇವನು ಏನ್ ಮಾಡ್ತಿರ್ತಾನೆ? ನೀವು ಹೇಳಿಲ್ವಲ್ಲ. ಅದೇ ನೀವು ಹೇಳಬೇಕು. ನಂಗೆ ಹೆಂಗ್ ಗೊತ್ತಾಗತ್ತೆ ಉಮಾ? ಉತ್ತರ ಯೋಚನೆ ಮಾಡಿ ಸರ್. 5 ಜನರಲ್ಲಿ 4 ಜನರ ಕೆಲಸ ಹೇಳಿದ್ರಿ. 5ನೇವನು ಏನ್ ಮಾಡ್ತಾನೆ ಅಂತ ನಾ ಹೇಗೆ ಮಾಡ್ತಾನೆ ಗೊತ್ತಾಗ್ತಿಲ್ವಲ್ಲ ಉಮಾ? ಗೊತ್ತಾಗ್ತಿಲ್ವಾ? 5ನೇವನು ಚೆಸ್ ಆಡ್ತಿರ್ತಾನೆ. ಅವನಾ? 4ನೇವನ ಜೊತೆ. ಓ ಹಾಗೆ. ಓ ಚೆನ್ನಾಗಿದೆ, ಚೆನ್ನಾಗಿದೆ ಪ್ರಶ್ನೆ. ಚೆಸ್ ಒಬ್ರೆ ಆಡಕ್ಕಾಗತ್ತಾ? ಆಗಲ್ಲ 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 ಉಮಾ. ಇದೇ ತರ ಮತ್ತಿಬ್ರು ಸ್ನೇಹಿತರು ಇರ್ತಾರೆ, ಅಣ್ಣ ತಮ್ಮ. ಅವರು ಒಂದು ಪ್ರಯೋಗ ಮಾಡಿ ತೋರಿಸ್ತಾರೆ ನಮ್ಗೆ. ಹೌದಾ? ಮಹಾದೇವ ಪ್ರಸಾದ್ ಅಂತ ಹರಜನಹಳ್ಳಿ ಹುಡುಗ. ಹಾಗಾದ್ರೆ ಮತ್ತೆ ಯಾಕೆ ತಡ, ಪ್ರಯೋಗ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿ ಹೆಸರು ಮಹಾದೇವ ಸ್ವಾಮಿ ಅಂತ. ನನ್ನ ಹೆಸರು ರವಿಕುಮಾರ್. ಇವಾಗ ಒಂದು ವಿಜ್ಞಾನದ ಸರಳ ಪ್ರಯೋಗವನ್ನ
ನಿಮಗೆ ಪರಿಚಯ ಮಾಡಿಕೊಡ್ತಾನೆ, ನೋಡೋಣ. ಓಕೆ, ಉಪ್ಪು ತಗೊಂಡಿದ್ದಾನೆ, 2 ಗ್ಲಾಸ್ ತಗೊಂಡಿದ್ದಾನೆ, ನೀರಿದೆ. ಓಕೆ, ಮೊಟ್ಟೆ ಇದೆ. ಇದನ್ನ ಇಟ್ಕೊಂಡು ಏನು ಮಾಡ್ತೀಯ? ಓಕೆ 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 ಓಕೆ, ನೋಡೋಣ. ಮೊದಲು 2 ಗ್ಲಾಸ್ ಇಟ್ಟಿದ್ದಾನೆ. ಓಕೆ, ಓಕೆ, ಈ ಮೊಟ್ಟೆ ಹಾಕ್ತೀಯಾ? 2ಕ್ಕೂ ಹಾಕ್ತೀಯಾ? ಓಕೆ, ಮುಳುಗೋಯ್ತು ನೋಡು, ಮುಳುಗೋಯ್ತು. 2 ಮುಳುಗೋಯ್ತು. ನೆಕ್ಸ್ಟ್ ಏನು ಮಾಡ್ತೀಯ? ತೆಗಿತೀಯಲ್ಲ? ಓಕೆ, ಓಕೆ. 3 ಸ್ಪೂನ್ ಉಪ್ಪು ಹಾಕ್ತೀಯಾ? ಇಲ್ಲಿಗ ಇದಕ್ಕೆ? ಓಕೆ ಓಕೆ. ಓಕೆ, ಓಕೆ. ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಸಂಪೂರ್ಣ ಉಪ್ಪು ಹಾಕಿದ್ದಾನೆ, ಇದಕ್ಕೆ ಉಪ್ಪಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತೀಯಾ? ಮೊಟ್ಟೆ ಹಾಕಿದ್ರೆ ಮೇಲೆ ಬರುತ್ತೆ, ಹೌದಾ? ನೋಡೋಣ. ಓಕೆ, ಹೇಗೆ? ಹಾಂ, ಓಕೆ ಓಕೆ. ಓ, ನೋಡಿದ್ರಲ್ಲ ಸ್ನೇಹಿತರೆ, ಈ ಗ್ಲಾಸಲ್ಲಿ ಉಪ್ಪಿಲ್ಲ, ಈ ಗ್ಲಾಸಲ್ಲಿ ಉಪ್ಪು ಹಾಕಿದ್ದಾರೆ. ಈ ಗ್ಲಾಸಲ್ಲಿ ಮೊಟ್ಟೆ ಮುಳುಗಿದೆ, ಈ ಗ್ಲಾಸಲ್ಲಿ ಮೊಟ್ಟೆ ಮೇಲೆ ತೇಲ್ತಾ ಇದೆ. ಇದಕ್ಕೆ ಕಾರಣ ನೀವು ತಿಳ್ಕೊಂಡ್ರಿ, ಉಪ್ಪಿದೆ ಅಂತ. ಸೊ ಇದು ಹೇಗೆ ಸಾಧ್ಯ ನೋಡೋಣ. ನೀವು ಕೂಡ ಈ ಪ್ರಯೋಗ ಮಾಡಿ ಏನು ಅಂತ ಉತ್ತರ ಹೇಳ್ತೀರಲ್ಲ? ಉಮಾ, ಹಾ ಸರ್. ಪ್ರತಿ ಮಗು ಅನನ್ಯ ಅಲ್ವಾ? ಹೌದು, ಪ್ರತಿ ಮಗುವಿನಲ್ಲೂ ಸೂಕ್ತವಾದ ಪ್ರತಿಭೆ ಅಡಗಿರುತ್ತೆ. ಖಂಡಿತ ಇರ್ತಿದೆ ಉಮಾ. ಉಮಾ, ನೀವು ಆಗೊಂದು ಪ್ರಶ್ನೆ ಕೇಳಿದ್ರಿ ನನಗೆ, ನಾನು ಒಂದು ಪ್ರಶ್ನೆ ಕೇಳ್ಬೇಕು ನಿಮಗೆ. ನೀವು ಕೇಳ್ಬೇಕಾ? ಖಂಡಿತ ಕೇಳಿ. ಸರಿ, ಕೇಳಿ. ಉಮಾ, ನಿಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಪವರ್ ಹೋಗ್ಬಿಟ್ಟಿದೆ, ಕತ್ಲಾಗ್ಬಿಟ್ಟಿದೆ, ಒಂದು ಮ್ಯಾಚ್ ಬಾಕ್ಸ್ ಇದೆ, ಒಂದೇ ಕಡ್ಡಿ ಇದೆ, ಆದ್ರೆ ನಿಮ್ಮ ಹತ್ರ ಒಂದು ಕ್ಯಾಂಡಲ್ ಇದೆ, ಒಂದು ದೇವ್ರ ತುಪ್ಪದ ದೀಪ ಇದೆ, ಆನಂತರ ಒಂದು ಸೀಮೆ ಎಣ್ಣೆ ದೀಪ ಇದೆ. ಇವುಗಳಲ್ಲಿ ಯಾವುದನ್ನ ಮೊದಲು ಹೊತ್ತಿಸ್ತೀರಾ? ನನ್ನ ಹತ್ರ ಮೊಬೈಲ್ ಫೋನ್ ಇರಲ್ವಾ? ಮೊಬೈಲ್ ಫೋನ್ ಇಲ್ಲ ಅಂತ ಎಣಿಸ್ಕೊಳ್ಳಿ. ಹಾಗಾದ್ರೆ ನಾನು ಮೊದಲು ಕ್ಯಾಂಡಲ್ ಹಚ್ತೀನಿ. ಕ್ಯಾಂಡಲ್ ಹಚ್ತೀರಾ? ಉಮಾ, ಮೊದಲು ಹಚ್ಚಬೇಕಾಗಿರೋದು ಬೆಂಕಿ ಕಡ್ಡಿ ಅಲ್ವಾ? ಇದು ನನಗೆ ಮೊದಲೇ ಗೊತ್ತಿತ್ತು. ನೀವು ಯಾವಾಗ ಹೀಗೆ ಹೇಳ್ತೀರಿ, ಉತ್ತರ ಹೇಳಾದ್ಮೇಲೆ ನನಗೇ ಗೊತ್ತಿತ್ತು ಅಂತ ಹೇಳ್ತೀರಾ? ಹೌದಾ? ಸರಿ, ಹಾಗಿದ್ರೆ ನಾನು ಹಿಂದಿನ ಸಂಚಿಕೆನಲ್ಲಿ ನಿಮ್ಗೊಂದು ಒಗಟು ಕೇಳಿದೆ. ಯಾವ ಒಗಟುಮ್ಮ? ಅದೇ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯೊಳಗೆ ಸಾಗರ, ಉತ್ತರ ಏನು ಅಂತ. ಅದು ತೆಂಗಿನಕಾಯಿ, ನಂಗೆ ಗೊತ್ತಾಗ್ಬಿಟ್ಟಿದೆ. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ನನಗೆ ಗೊತ್ತು. ಹೇಗೆ? ಅದೇ ನಮ್ಮ ವೀಕ್ಷಕರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಲ್ಲ. ಇಲ್ಲ ಉಮಾ, ನಾನೇ ಅದನ್ನ ತಿಳ್ಕೊಬಿಟ್ಟಿದ್ದೀನಿ. ಹೌದಾ? ಸರಿ, ಹಾಗಿದ್ರೆ ಈ ತೆಂಗಿನಕಾಯಿಂದ ಏನ್ ಮಾಡ್ತೀರಾ? ಸಾರು ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಎಳ್ನೀರಿಂದ ಏನ್ ಮಾಡ್ತೀರಾ? ಕುಡಿತೀವಿ. ಕುಡಿತೀರಾ ಅಲ್ವಾ? ಈ ಎಳ್ನೀರ್ ಮೇಲೆ ಒಂದು ಹೂವಿನ ಆಕಾರದಲ್ಲಿ ಇರುತ್ತಲ್ಲ, ತೊಟ್ಟು. ಹಾ, ಅದ್ರಿಂದ ಏನಾದ್ರೂ ಮಾಡಕ್ಕಾಗತ್ತಾ?
ಮಾಡೋಕ್ಕಾಗತ್ತೆ ಉಮ್ಮ. ಏನು? ಸಂಗೀತ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ, ಅದರಲ್ಲಿ ಅವರು ತೋರಿಸಿದ್ದಾರೆ. ಹೌದಲ್ಲ? ಸರಿ, ಹಾಗಿದ್ರೆ ನೋಡ್ಕೊಂಡು ಬರೋಣ. ಹಾಯ್ ಮಕ್ಕಳ, ಇವತ್ತು ನಾನು ನಿಮಗೆ ನಮ್ಮ ಮನೆ ಸುತ್ತಮುತ್ತ ಸಿಗುವಂಥ ವೇಸ್ಟ್ ಥಿಂಗ್ಸಲ್ಲಿ ನಾವು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಮಾಡುವಂತ ತೋರಿಸ್ತೇನೆ. ಬೆಸ್ಟ್ ಔಟ್ ಆಫ್ ವೇಸ್ಟ್. ಓಕೆ, ನನಗೆ ನನ್ನ ಮನೆ ಸುತ್ತ ಹಾಗೆ ನಾನು ಸುತ್ತಾಡಿದೆ. ನನ್ನ ಮನೆ ಪಕ್ಕದಲ್ಲಿ ಒಂದು ಪಾರಿವಾಳದ ಮರ ಇತ್ತು, ಅದ್ರದ್ದು ಕಾಯಿ ಒಣಗಿ ಬಿದ್ದಿತ್ತು. ಈಗ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಒಳ್ಳೊಳ್ಳೆ ನಿಮಗೆ ಡ್ರೈ ಥಿಂಗ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ತೆಂಗಿನಕಾಯಿ ಅಂತೂ ಎಲ್ರಿಗೂ ಪರಿಚಯ ಅಲ್ವಾ? ತೆಂಗಿನಕಾಯಿ ತೊಟ್ಟು ನೋಡಿ, ಅದೇ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಹೂವಿನ ಆಕಾರದಲ್ಲೇ ಇದೆ ಅಲ್ವಾ? ಇನ್ನು ಸ್ವಲ್ಪ ಅದಕ್ಕೆ ಬ್ಯೂಟಿಫುಲ್ ಆಗಿ ಮಾಡೋಣ, ಆಯ್ತಾ? ಓಕೆ, ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರೋ ನೋಡಿ, ಇಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತ ಕಡ್ಡಿ, ಈ ಕಾಯಿ, ಈ ತೆಂಗಿನಕಾಯಿ ತೊಟ್ಟು. ಓಕೆ, ಇದಕ್ಕೆ ಬಣ್ಣ ಹಚ್ಚಲಿಕ್ಕೆ ನಾನು ಬಣ್ಣ ತಗೊಂಡಿದ್ದೀನಿ. ಫೆವಿಕಲ್ ಬಣ್ಣ, ಫೆವಿಕಾಲ್, ಅಂಟಿಸ್ಲಿಕ್ಕೆ ಫೆವಿಕಾಲ್. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಈ ಪಾರಿವಾಳ ಕಾಯಿನ ತಗೊಳ್ಳೋಣ, ಒಂದು ಬಣ್ಣ ಹಚ್ಚೋಣ. ನಾನು ಕೇಸರಿ ಬಣ್ಣ ತಗೊಂಡಿದ್ದೇನೆ. ಕೇಸರಿ ಬಣ್ಣನ ಒಂದು ಕಡೆಯಿಂದ ನೀಟಾಗಿ ಹಚ್ಕೊಂಡು ಬರೋಣ. ಓಕೆ, ಬರೀ ಮೇಲೆ ಭಾಗ ಮಾತ್ರ ಹಚ್ಚಿ, ಒಳಭಾಗಗೆ ಬೇಡ. ಓಕೆ, ನೋಡಿ ರೆಡಿ ಆಯಿತು. ಹೀಗೆ ನೀವು ಎಷ್ಟು ಕಡ್ಡಿ ಬೇಕು ಅಷ್ಟು ಕಾಯಿಗಳಿಗೆ ನೀವು ಬಣ್ಣ ಹಚ್ಚಿ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ನಾವೀಗ ಈ ಫ್ಲವರ್ಗೆ ಬಣ್ಣ ಹಚ್ಚೋಣ. ಬೇಕಿದ್ರೆ ನ್ಯಾಚುರಲ್ಲೇ ಬಿಡ್ಬೋದು, ಇಲ್ಲ ಬಣ್ಣ ಹಚ್ಚೋದಾದರೂ ಫೈನ್. ನೋಡಿ, ನೀಟಾಗಿ ಬಣ್ಣ ಹಚ್ಚಿ ಮಧ್ಯಭಾಗ ಕಚ್ಚೋಗೋಗ್ಬಿಡಿ, ಅದು ಹಾಗೇ ನ್ಯಾಚುರಲ್ ಆಗಿ ಇರಲಿ. ನೋಡಿ, ಹೂವು ರೆಡಿ. ಈ ಥರನೇ ನೀವು ನಿಮ್ಮಿಷ್ಟ ಬಂದಿದ್ದ ಬಣ್ಣನ ಬೇರೆ ಬೇರೆ ಬಣ್ಣ, ರೆಡ್, ಬ್ಲೂ, ಆರೆಂಜ್ ಎಲ್ಲ ಯಾವ ಬಣ್ಣ ಬೇಕು ವಿವಿಧ ಬಣ್ಣಗಳು ಹಚ್ಬಿಟ್ಟು ರೆಡಿ ಇಟ್ಕೊಳ್ಳಿ ಹೀಗೆ. ಓಕೆ, ನೆಕ್ಸ್ಟ್ ಈ ಒಣಗಿರೋ ಕಡ್ಡಿಗೆ ನಾವು ಬೇಕಿದ್ರೆ ನ್ಯಾಚುರಲ್ ಆಗಿ ಬಿಡಿ, ತೊಂದರೆ ಇಲ್ಲ. ಇಲ್ಲ ಇನ್ನು ಸ್ವಲ್ಪ ನನಗೆ ಡಾರ್ಕ್ ಬೇಕು ಅನ್ನೋರು ಸ್ವಲ್ಪ ಅದಕ್ಕೆ ಬ್ರೌನ್ ಹಚ್ಚೋಣ. ಕಡ್ಡಿಗೆ ನೀಟಾಗಿ ಒಂದೇ ಪ್ರಮಾಣದಲ್ಲಿ ಬಣ್ಣ ಹಚ್ಕೊಂಡು ಬನ್ನಿ. ನೋಡಿ, ಈಗ ಇದನ್ನ ಅಂಟಿಸ್ಕೊಂಡಿದ್ದೀನಿ, ಬೇರೆ ಬೇರೆ ಬಣ್ಣ ಹಚ್ಚಿ ಅಂಟಿಸ್ಕೊಂಡಿದ್ದೀನಿ. ನೋಡಿ, ಹೇಳಕ್ಕಾಗತ್ತಾ ಇದೇ ಹೂ ಅಂತ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಸೊ ನಮ್ಮ ಡೆಕೋರೇಷನ್ ಆಗೋ ಪಾಟಿಗೆ ಡೆಕೋರೇಷನ್ ಆಗೋ ಎಲ್ಲ ಪದಾರ್ಥನೂ ರೆಡಿ ಇದೆ. ಈಗ ಇದನ್ನ ನಾವು ಡೆಕೋರೇಟ್ ಮಾಡೋಣ. ಆಲ್ರೆಡಿ ನಾವು ವಾಸ್ ಮಾಡಿಟ್ಟಿರೋದಕ್ಕೆ ನೋಡಿ, ಜಸ್ಟ್ ಒನ್ ಥಿಂಗ್. ಎಷ್ಟು ಬ್ಯೂಟಿಫುಲ್ ಅನಿಸ್ತಾ ಇದೆಯಲ್ಲ ಮಕ್ಕಳ? ಇನ್ನೊಂದು, ಇದಕ್ಕೆ ನಾನು ಅಂಚಿನ ಕಡ್ಡಿ ಹಾಕಿ ನಿಲ್ಲಿಸ್ತೇನೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ? ಈ ಸುತ್ತಲಿ ದಾರ ಸುತ್ತಿದ್ದೀನಿ, ಅದೇ ನಾನು ತೆಂಗಿಂದು ತೊಟ್ಟನ ಇಲ್ಲಿ ಅಣಿಸಿದ್ದೀನಿ. ಸೇಮ್ ಇದಕ್ಕೆ ಒಂದು ಕಡ್ಡಿ ಹಾಕಿ ಜಸ್ಟ್ ಡೆಕೋರೇಟಿವ್ ಚೆನ್ನಾಗಿ ಕಾಣಲಿ ಅಂತ ಒಂದು ಕಡ್ಡಿ ಹಾಕಿ ನಿಲ್ಸಿದ್ದೀನಿ. ಹೇಗಿದೆ ಮಕ್ಕಳ? ನೀವು ಟ್ರೈ ಮಾಡಿ ಮನೆಯಲ್ಲಿ. ಓಕೆ, ಗುಡ್ ಲಕ್. ಉದಯ್ ಸರ್, ಹಾಂ, ನಾನು ಇನ್ಮೇಲೆ ತೆಂಗಿನಕಾಯಿ ತೊಟ್ಟನ್ನ ಬೀಸಾಕಲ್ಲ. ಏನು ಮಾಡ್ತೀರಾ? ಅಲ್ಲಿ ತೋರಿಸ್ಕೊಟ್ರಲ್ಲ, ಆ ಥರ ಕ್ರಾಫ್ಟ್ ಮಾಡ್ತೀನಿ. ಓ, ತುಂಬಾ ಒಳ್ಳೇದುಮ್ಮ. ಆದ್ರೆ ಈ ತರ ಕ್ರಾಫ್ಟ್ ಎಲ್ಲ ಇದಾವಲ್ಲ, ಇವುಗಳನ್ನ ಜನಸೇವೆಗೆ, ಜನರಿಗಾಗಿ ಬಳಸಬಹುದು ನಾವು. ಹೌದು. ಉದಾಹರಣೆಗೆ ಈಗ SSLC ಪರೀಕ್ಷೆಗಳು ಬರ್ತಾವಲ್ಲ, ಆ ಮಕ್ಕಳಿಗೆಲ್ಲ ಮಾಸ್ಕ್ ಮಾಡ್ಬೇಕಂತ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ನವರು ಮಕ್ಕಳನ್ನೇ ಬಳಸ್ಕೊಂಡು ಮಾಸ್ಕ್ ತಯಾರು ಮಾಡ್ತಾ ಇದ್ದಾರೆ. ಹೌದಾ? ಬಳ್ಳಾರಿಯಿಂದ ಚಿತ್ರ ಕಳಿಸಿದ್ದಾರೆ ನೋಡಿ, ಮಾಸ್ಕ್ ಮಾಡ್ತಾ ಇರೋದು. ಹೌದು, ಇಷ್ಟೊಂದು ಮಾಸ್ಕ್ ತಯಾರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ನಿಜಕ್ಕೂ ದೊಡ್ಡ ಸಮಾಜ ಸೇವೆ ಸರ್. ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೀಗೆ ಮಾಸ್ಕ್ಗಳನ್ನ ಮಾಡ್ತಾರೆ. ಹೌದು ಹೌದು, ಇದಂತೂ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಖಂಡಿತ ಅಮ್ಮ. ನಿಜಕ್ಕೂ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದಮ್ಮ. ಹೌದು. ಈಗ ಅಲ್ಲಿ SSLC ಅಂದ ಕೂಡಲೇ ನನಗೊಂದು ಪ್ರಶ್ನೆ ನೆನಪಾಗ್ತಿದೆ. ಯಾವ ಪ್ರಶ್ನೆ? ನಿಮಗೆ ಕೇಳ್ತೀನಿ, ಅದು ಕೇಳಿ ಅಮ್ಮ. ಅದೇನಂತಂದರೆ, ತಮ್ಮ 11ನೇ ವಯಸ್ಸಿಗೇನೆ ಮೆಟ್ರಿಕ್ ಪರೀಕ್ಷೆನ ತಗೊಳ್ತಾರೆ. ಅವ್ರು ಯಾರು? ಅವರು ನಮ್ಮ ಹೆಮ್ಮೆಯ ವಿಜ್ಞಾನಿ CV ರಾಮನ್ ಅವರು.
ನಾನು ಅನ್ಕೊಂಡೆ ನೀವು ಸುಳಿವನ್ನ ಕೇಳ್ತೀರಾ ಅಂತ. ಇಲ್ಲ, ನನಗೆ ಗೊತ್ತು ಮಾದು. ಹೌದಾ? ಹಾಗಾದ್ರೆ ಸರ್ ಸಿ ವಿ ರಾಮನ್ ಅವ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಹೊತ್ತು ತಂದಿದ್ದಾರೆ ನಮ್ಮ ಶಿಕ್ಷಕರಾದಂತಹ ಗುರುದತ್ರವರು. ಇವತ್ತು ನಾನು ನಿಮಗೆ ಪರಿಚಯಿಸಲು ಹೊರಟಿರುವ ಮಹಾನ್ ವಿಜ್ಞಾನಿ ನಭೂತೋ ನ ಭವಿಷ್ಯತಿ ಎಂಬ ಉಕ್ತಿಗೆ ಸೂಕ್ತರಾದವರು. ಇವರು ಮಾಡಿರ್ತಕ್ಕಂತಹ ಸಾಧನೆಯನ್ನು ಹಿಂದೆ ಯಾರೂ ಮಾಡಿರಲಿಲ್ಲ, ಮುಂದೆ ಮಾಡುವ ಲಕ್ಷಣಗಳು ಸದ್ಯಕ್ಕೆ ಕಂಡು ಬಂದಿಲ್ಲ. ಯಾಕೆ ಅಂತ ಕೇಳ್ತೀರಾ? ಭಾರತ ದೇಶಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಾನ್ ವಿಜ್ಞಾನಿಯೇ ಸರ್ ಸಿ ವಿ ರಾಮನ್. ಇವರು 1888 ಇಸ್ವಿಯ ನವೆಂಬರ್ 7ರಂದು ತಿರುಚನಾಪಳ್ಳಿಯಲ್ಲಿ ಚಂದ್ರಶೇಖರ್ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಲ್ ದಂಪತಿಗೆ ಹುಟ್ಟಿದ್ರು. ಬಾಲ್ಯದಿಂದಲೇ ಇವರಿಗೆ ಭೌತಶಾಸ್ತ್ರದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ಅನೇಕ ಪ್ರಯೋಗಗಳನ್ನು, ಪುಸ್ತಕಗಳನ್ನು ತೆಗೆದುಕೊಂಡು ಓದ್ತಾ ಇದ್ರು ಮತ್ತು ಮಾಡ್ತಾ ಇದ್ರು. ಹೀಗಿರ್ಬೇಕಾದ್ರೆ ಒಂದು ದಿನ ಅವರಿಗೆ ಹುಷಾರು ತಪ್ಪತ್ತೆ. ಡಾಕ್ಟರ್ ಅವರು ಬಂದು ಇವರಿಗೆ 4 ದಿನಗಳ ವಿಶ್ರಾಂತಿ ಬೇಕು ಅಂತ ಹೇಳಿರ್ತಾರೆ. ಅವ್ರ ತಂದೆ ಚಂದ್ರಶೇಖರ್ ಅಯ್ಯರ್ ಅವರು ವಿಜ್ಞಾನದ ಪ್ರಾಧ್ಯಾಪಕರು. ಹಾಗಾಗಿ ಕೆಲವು ಭೌತಶಾಸ್ತ್ರದ ಪುಸ್ತಕಗಳನ್ನ ತಂದಿರ್ತಾರೆ. ಆ ಭೌತಶಾಸ್ತ್ರದ ಪುಸ್ತಕಗಳನ್ನ ನೋಡಿದ ತಕ್ಷಣವೇ ರಾಮನ್ ಅವರು ಆ ಪುಸ್ತಕಗಳನ್ನ ಓದ್ತಾ ಕೂತ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಓದ್ತಾ ಅವರಿಗೆ ಜ್ವರ ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಈ ರೀತಿಯಾದಂಥ ಬೆಳೆದಂಥ ಹುಡುಗ 11ನೇ ವಯಸ್ಸಿನಲ್ಲೇ ಮೆಟ್ರಿಕ್ಯುಲೇಷನನ್ನು ಮುಗಿಸಿದ್ರೆ 15ನೇ ವಯಸ್ಸಿನಲ್ಲೇ ಪದವಿಯನ್ನು ಕೂಡ ಮುಗಿಸ್ತಾರೆ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಭೌತಶಾಸ್ತ್ರದ ಪ್ರಯೋಗಗಳನ್ನ ಮಾಡಿ ಅನೇಕ ಮೆಡಲ್ಗಳನ್ನು ಕೂಡ ಪಡೆದಿರ್ತಾರೆ. ತಂದೆ ತಾಯಿಯ ಬಲವಂತಕ್ಕೆ ಫೈನಾನ್ಸ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ಬರೆದು ಕೋಲ್ಕತ್ತಾದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಆದರೆ ಭೌತಶಾಸ್ತ್ರ ಅನ್ನೋದು ಅದು ಅವ್ರನ್ನ ಯಾವಾಗಲೂ ಕರಿತಾ ಇರುತ್ತೆ ಕೈ ಬೀಸಿ. ಹಾಗಾಗಿ ಆಗಿನ ಸರ್ಕಾರಕ್ಕೆ ಪತ್ರವನ್ನು ಬರೆದು ಪ್ರಯೋಗಶಾಲೆಯಲ್ಲಿ ಭೌತಶಾಸ್ತ್ರದ ಪ್ರಯೋಗಗಳನ್ನ ಮಾಡೋದಕ್ಕೆ ಅನುಮತಿಯನ್ನು ಪಡಿತಾರೆ. 1921ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಕಾಂಗ್ರೆಸ್ ಎಂಬತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಭಾರತದ ರಾಯಭಾರಿಯಾಗಿ ರಾಮನ್ ಅವರು ಲಂಡನ್ಗೆ ತೆರಳ್ತಾರೆ. ಅಲ್ಲಿ ಹೋದಾಗ ಸೆಂಟ್ ಪಾಲ್ ಕ್ಯಾಥೆಡ್ರಲ್ನಲ್ಲಿ ಇರ್ತಕ್ಕಂತಹ ವಿಸ್ಪರಿಂಗ್ ಗ್ಯಾಲರಿಯನ್ನು ನೋಡಿ ಬಹಳ ಸಂತೋಷಪಟ್ಟಂತಹ ರಾಮನ್ ಅಲ್ಲೇ ಅದರ ಬಗ್ಗೆ ಒಂದು ಲೇಖನಿಯನ್ನು ಕೂಡ ಬರೀತಾರೆ. ಆದರೆ ನಿಜವಾದ ವಿಸ್ಮಯಕಾರಿ ಘಟನೆ ಹಾಗೂ ಬದಲಾವಣೆ ಕಂಡಿದ್ದು ಅವರು ಲಂಡನ್ನಿಂದ ಭಾರತಕ್ಕೆ ವಾಪಸ್ ಬರಬೇಕಾದ್ರೆ ಮಾಡಿದಂತಹ ಹಡಗಿನ ಪ್ರಯಾಣ. ಇದು ಐತಿಹಾಸಿಕ ಕೂಡ. ಇವರು ಹಡಗಿನಲ್ಲಿ ಬರಬೇಕಾದ್ರೆ ನೀರನ್ನು ಕುಡಿಯಲು ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಳ್ತಾರೆ. ನೀರಿನ ಬಣ್ಣ ನೋಡ್ತಾರೆ, ನೀರಿಗೆ ಬಣ್ಣ ಇಲ್ಲ. ಆದರೆ ಸಾಗರದ ನೀರನ್ನು ನೋಡ್ತಾರೆ, ಸಾಗರದ ಬಣ್ಣ ನೀಲಿ. ಅವರ ಯೋಚನೆ ಪ್ರಾರಂಭ ಆಗುತ್ತೆ. ನಾನು ಕುಡಿಯುತ್ತಿರುವ ನೀರಿಗೆ ಏಕೆ ಬಣ್ಣ ಇಲ್ಲ, ಸಾಗರದ ನೀಲಿಗೆ ಏಕೆ ಬಣ್ಣ ನೀಲಿ? ಈ ರೀತಿ ಯೋಚನೆಗಳನ್ನ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ತಾರೆ. ಸ್ನೇಹಿತರು ಇದಕ್ಕೆ ಕಾರಣ ಆಕಾಶ ನೀಲಿ ಇರೋದ್ರಿಂದ ಅದರ ಪ್ರತಿಫಲನ ಅಂತ ಹೇಳ್ತಾರೆ. ಏಕೋ ಏನೋ ಗೊತ್ತಿಲ್ಲ, ಈ ವಿಷಯ ರಾಮನ್ ಅವ್ರಿಗೆ ಅಷ್ಟು ಸಮಂಜಸ ಅಂತ ಅನಿಸೋದಿಲ್ಲ. ಆ ಉತ್ತರವನ್ನು ಹುಡುಕ್ತಾ ಅನೇಕ ಪುಸ್ತಕಗಳನ್ನು ಹಡಗಿನಲ್ಲೇ ಓದ್ತಾರೆ ಹಾಗೂ ಪ್ರಾಥಮಿಕ ಹಂತದ ಪ್ರಯೋಗಗಳನ್ನು ಹಡಗಿನಲ್ಲೇ ಮಾಡ್ತಾರೆ. ಅಲ್ಲೇ ಆದ ಅನುಭವಗಳನ್ನು ಒಂದು ಲೇಖನ ರೂಪದಲ್ಲಿ ಬರೆದು ಡಾಕ್ ಯಾರ್ಡ್ ಇಂದನೇ ನೇಚರ್ ಎಂಬ ಜರ್ನಲ್ಗೆ ಅವರು ತಮ್ಮ ಅನುಭವಗಳನ್ನು ಲೇಖನ ರೂಪದಲ್ಲಿ ಕಳಿಸ್ಕೊಡ್ತಾರೆ. ಅವರಲ್ಲಿ ಇದ್ದಂತಹ ಆಸಕ್ತಿಗೆ ಅದು ಕೈಗನ್ನಡಿಯಾಗಿ ಕಾಣುತ್ತೆ. ನಂತರ ಕೋಲ್ಕತ್ತಾಕ್ಕೆ ಬಂದ ಮೇಲೆ ಈ ವಿಸ್ಮಯಕಾರಿ ಘಟನೆಯನ್ನು ತನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡು ಇದರ ಬಗ್ಗೆ ಸಾಕಷ್ಟು ಪ್ರಯೋಗಗಳನ್ನು ಮಾಡುವಂತೆ ಅವರಿಗೂ ಕೂಡ ಪ್ರೇರೇಪಣೆಯನ್ನು ಕೊಡ್ತಾರೆ. ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅಂದರೆ ಬ್ರಿಟಿಷ್ ಆಳ್ವಿಕೆ ಭಾರತದಲ್ಲಿ ಇದ್ದರಿಂದ ಭಾರತೀಯರಿಗೆ ವಿಜ್ಞಾನದ ಸಂಶೋಧನೆಯನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಕೂಡ ರಾಮನ್ ಅವರು ತಮ್ಮಲ್ಲಿ ಇರ್ತಕ್ಕಂತಹ ಆ ಅಗಾಧವಾದ ಶಕ್ತಿ ಹಾಗೂ ಭೌತಶಾಸ್ತ್ರದ ಪ್ರೀತಿಯನ್ನು ತೋರಿಸ್ತಾ ಪ್ರಯೋಗಗಳನ್ನು ತನ್ನ ವಿದ್ಯಾರ್ಥಿಗಳೊಂದಿಗೆ ಮುಂದುವರಿಸ್ತಾರೆ. ನಿಜವಾದ ಬ್ರೇಕ್ ಥ್ರೂ ಸಿಕ್ಕಿದ್ದು 28 ಫೆಬ್ರವರಿನಲ್ಲಿ. ಆಗ ಅವರ ಒಬ್ಬ ವಿದ್ಯಾರ್ಥಿ KS ಕೃಷ್ಣನ್ ಅವರು ಓಡಿ ಬಂದು ಒಂದು ಕುತೂಹಲಕಾರಿ ಘಟನೆಯನ್ನು ರಾಮನ್ ಅವ್ರಿಗೆ ತಿಳಿಸ್ತಾರೆ. ಅದೇನಪ್ಪ ಅಂದರೆ ಗ್ರೀನಿಶ್ ಗ್ಲೋ ಗ್ಲಿಸರಿನ್ನಲ್ಲಿ ಬರ್ತಾ ಇದೆ, ಅದು ಏಕೆ ಎಂಬುದನ್ನು ನಾವು ಪರೀಕ್ಷೆ ಮಾಡಿ ನೋಡೋಣ ಅಂತ ರಾಮನ್ ಅವರಿಗೆ ತಿಳಿಸ್ತಾರೆ. ರಾಮನ್ ಅವರು ಅದ್ರ ಜೊತೆ ಸೇರಿಕೊಂಡು ಸಾಕಷ್ಟು ಪ್ರಯೋಗಗಳನ್ನ ಮಾಡಿ ಸ್ಪ್ರೆಡಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆಯನ್ನು ವಿಶ್ಲೇಷಣೆ ಮಾಡ್ತಾರೆ ಹಾಗೂ
ಸಾಗರದ ಬಣ್ಣ ನೀಲಿಯಾಗಿರೋದಕ್ಕೆ ಕಾರಣ ಸ್ಪ್ರೆಡಿಂಗ್ ಆಫ್ ಲೈಟ್, ಅಂದರೆ ಬೆಳಕಿನ ಚೆದುರುವಿಕೆ ಅಂತ ಹೇಳಿ ಅವರು ತಮ್ಮ ಲೇಖನಿಯನ್ನು ರಾಯಲ್ ಸೊಸೈಟಿಗೂ ಕೂಡ ಕಳಿಸ್ಕೊಡ್ತಾರೆ. 1928ನೇ ಇಸ್ವಿನಲ್ಲಿ ಯಾವುದೇ ವಿಸ್ಮಯಕಾರಿ ವಿಜ್ಞಾನದ ಘಟನೆಗಳು ನಡೆದೇ ಇದ್ದಿದ್ದರಿಂದ ಅವರಿಗೆ ನೋಬೆಲ್ ಪ್ರಶಸ್ತಿ ಬರುತ್ತೆ ಅಂತ ಎಲ್ಲರೂ ತಿಳಿದಿರ್ತಾರೆ. ಕಾರಣಾಂತರಗಳಿಂದ ಅವರಿಗೆ ಬರೋದಿಲ್ಲ. ಆದರೆ 1929ನೇ ಇಸ್ವಿಯಲ್ಲಿ ಅವ್ರಿಗೆ ನೈಟ್ಹುಡ್ ಪ್ರಶಸ್ತಿಯನ್ನು ಬ್ರಿಟಿಷ್ ಸರ್ಕಾರ ಕೊಡುತ್ತೆ. 1930ನೇ ಇಸ್ವಿನಲ್ಲಿ ಅವರು ನನಗೆ ಗ್ಯಾರಂಟಿ ನೋಬೆಲ್ ಬರುತ್ತೆ ಅಂತ ಹೇಳಿ 3 ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿಸಿ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದ್ದು ಕೂಡ ಇವೆಲ್ಲ ನಾವು ನೆನೆಸ್ಕೊಳ್ಬೇಕಾಗಿದೆ, ಇವತ್ತು ಕೂಡ ಜ್ಞಾಪಕ ಇಟ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ನ ಬ್ರೇಕ್ ಥ್ರೂ ಸಿಕ್ಕಂತಹ ದಿನ ಫೆಬ್ರವರಿ 28 ನಮ್ಮ ದೇಶದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡಲಾಗಿದೆ. ಅದಕ್ಕೆ ಯಾವಾಗಲೂ ಕೂಡ ರಾಮನ್ ಅವರು ಒಂದು ಮಾತು ಹೇಳ್ತಿರ್ತಾರೆ, ಆಸ್ ದ ರೈಟ್ ಕ್ವಶನ್ ಆ್ಯಂಡ್ ನೇಚರ್ ವಿಲ್ ಓಪನ್ ದ ಡೋರ್ಸ್ ಟು ಹರ್ ಸೀಕ್ರೆಟ್ಸ್. ನಮಸ್ಕಾರ ಸರ್. ಸಿ ವಿ ರಾಮನ್ ಅವರು ಎಂತಹ ಮಹಾನ್ ವಿಜ್ಞಾನಿ ಅಲ್ವಾ ಸರ್? ಹೌದು ಅಮ್ಮ. ಈಗ ನಾವು ಆ ಥರ ವಿಜ್ಞಾನಿ ಆಗ್ಬೇಕಂತಂದ್ರೆ ಏನು ಮಾಡಬೇಕು? ಉಮಾ, ನಾವು ಜಗತ್ತಿನ ಎಲ್ಲ ಸಂಗತಿಗಳನ್ನು ಭಾಳ ಸೂಕ್ಷ್ಮವಾಗಿ ಗ್ರಹಿಸಬೇಕು. ಹೌದಾ? ಸರಿ, ಆಯಿತು, ಗ್ರಹಿಸ್ತೀನಿ. ನಾನೊಂದೆರಡು ಪ್ರಶ್ನೆ ಕೇಳ್ತೀನಿ, ಕೇಳ್ತೀರಾ? ಸರಿ, ಕೇಳಿ. ಆವಾಗ ನಿಮ್ಗೆ ಉತ್ತರ ಹೇಳೋಕ್ಕಾಗತ್ತಾ ನೋಡಿ. ಉಮಾ, 2 ದೇಶಗಳಿಗೆ ರಾಷ್ಟ್ರಗೀತೆ ಬರೆದಂತಹ ಒಬ್ಬರೇ ವ್ಯಕ್ತಿ ಯಾರು? ನಮ್ಮ ದೇಶ ಮತ್ತು ಬಾಂಗ್ಲಾದೇಶಕ್ಕೆ ಬರೆದಿದ್ದಾರೆ ಅಲ್ವಾ? ಸರಿ ಉತ್ತರ ಉಮ್ಮ. ಯಾರು ಅಂತ ಕೇಳಲಿಲ್ಲ ನೀವು? ಹೇಳಿ ನೀವು. ಅವರೇ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು. ಖಂಡಿತ ಸರಿಯಾದ ಉತ್ತರ. ಇನ್ನೊಂದು ಪ್ರಶ್ನೆ ಕೇಳಲಾ? ಕೇಳಿ. ಬೆಕ್ಕಿದೆಯಾ ನಿಮ್ಮ ಮನೆಯಲ್ಲಿ? ಬೆಕ್ಕು ಸಾಕಿದ್ದೆ ಮೊದಲು. ಹೌದಾ? ಬೆಕ್ಕಿನ ಮುಂದಿನ ಕಾಲುಗಳಿಗೆ ಎಷ್ಟು ಬೆರಳುಗಳಿರ್ತವೆ? ನಾನು ಎಣಿಸೇ ಇಲ್ಲ ಸರ್. ಎಣಿಸಿರ್ಲಿಲ್ವಾ? ಈಗ 5 ಬೆರಳುಗಳಿರ್ತವೆ ಉಮಾ. ಹೌದಾ? ಹಿಂದಿನ ಕಾಲುಗಳಿಗೆ 4 ಬೆರಳುಗಳಿರ್ತವೆ. ಹೌದಾ? ಅದು ನನಗೆ ಮೊದಲೇ ಗೊತ್ತಿತ್ತು. ನೀವು ಯಾವಾಗೂ ಹೀಗೆ ಹೇಳ್ತೀರಾ? ಸರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ ಉಮಾ. ಕೇಳಲಾ? ಅದಕ್ಕೆ ನೀವು ಉತ್ತರ ಹೇಳಬೇಕು. ಖಂಡಿತ ಹೇಳ್ತೀನಿ. ಇದು ನೋಡಿ ಉದಯ್ ಸರ್. ಹಾ ಉಮಾ. ಇಲ್ಲಿ ABCD-F ಇದೆ. ಈ ಡ್ಯಾಶ್ ಅಲ್ಲಿ ಏನು ಬರಿಬೇಕು? ಇ ಬರಬೇಕು ಮಾ. ಡಿ ಆದ್ಮೇಲೆ ಇ ಅಲ್ವಾ? ಇ ಬರಲ್ಲ. ಇ ಬರಲ್ವಾ? ಎಫ್ ಬರುತ್ತೆ. ಅದು ಹೇಗೆ ಉಮಾ? ಹೇಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗಿಲ್ಲ. ಇಲ್ಲಿ ಬರುತ್ತೆ, ತೋರಿಸ್ತೀನಿ ನೋಡಿ. ಓ, ಹೀಗ ಈ ಎಫ್ ಬರೆದ್ರೆ ಈ ಆಗತ್ತೆ. ಅದು ABCDEF. ಸರಿ ಇದೆ ಉಮಾ. ಸರಿ ಇದೆ ಅಲ್ಲ? ಜಾಣ ಉತ್ತರ. ಉಮಾ, ನೀವು ಈ ಲೆಟರ್ಸ್ ಬಳಸ್ಕೊಂಡು ಪ್ರಶ್ನೆ ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ನನಗದು ಒಳದಿರ್ಲಿಲ್ಲ. ಉಮಾ, ಇದೇ ತರ ಒಬ್ರು ಕ್ರಾಸ್ ವರ್ಡ್ ಕಳಿಸಿದ್ದಾರೆ. ಹೌದಾ? ಆ ಕ್ರಾಸ್ ವರ್ಡ್ ಅನ್ನು ನೋಡೋಣ. ನೋಡೋದೇನು, ಬಿಡಿಸೋಣ. ಉದಯ್ ಸರ್, ನಾನು ಪದಬಂಧನ ಇವತ್ತು ಬೇಗ ಪೂರ್ಣ ಮಾಡಿದೆ, ಸಮಯದ ಒಳಗಾಗಿ. ಹೌದು, ಅದಕ್ಕೆ ನಿಮ್ಗೆ ನಾನೊಂದು ಬಹುಮಾನ ತಂದಿದ್ದೀನಿ. ಓ, ಕ್ರಾಫ್ಟ್ ಮಾಸ್ಟರ್ ಉದಯ್ ರವರಿಂದ ನಾಯಿ ಬಹುಮಾನ. ಅಭಿನಂದನೆಗಳು. ಧನ್ಯವಾದಗಳು. ಇವತ್ತಿನ ಸಂಚಿಕೆ ಎಷ್ಟು ವೈವಿಧ್ಯಮಯವಾಗಿತ್ತು ಅಲ್ವಾ? ಮೊದಲಿಗೆ ನಾವು ಒಂದು ಸುಂದರವಾದ ಕಥೆನ ಕೇಳಿದೀವಿ. ಆನಂತರ ನೆಲಗಡಲೆ ಸಿಪ್ಪೆಯಿಂದ ಕ್ರಾಫ್ಟ್ ಮಾಡಿದೀವಿ. ಹೌದು, ಹಾಗೆ ವಿಶೇಷ ಮಕ್ಕಳ ಪ್ರಯೋಗ ನೋಡಿದೀವಿ. ಆನಂತರ ತೆಂಗಿನ ತೊಟ್ಟಿನಿಂದ ಇನ್ನೊಂದು ಕ್ರಾಫ್ಟ್ ಮಾಡಿದ್ವಿ. ಹೌದು, ಹಾಗೆ ಇನ್ನು ಸರ್ ಸಿ ವಿ ರಾಮನ್ ಅವರ ಕಥೆಯನ್ನು ಸಹ ಕೇಳಿದೀವಿ. ಕೊನೆಯದಾಗಿ ಒಂದು ಪದಬಂಧ ಬಿಡಿಸಿ ಬಂದಿದ್ದೀವಿ. ಹೌದು, ಒಟ್ಟಾರೆ ಇವತ್ತಿನ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯನ್ನ ಮುಗಿಸೋ ಸಮಯ ಆಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. 10 ಹಲವು ಹೊಸತನವನ್ನ ಹೊತ್ತು ತರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ, ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ